ನಾನು ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಈ ಕಡೆ ಬರೋ, ಈ ಕಡೆ ಬಾ. ಇದು ಬ್ಯಾಂಗ್ಳೂರ್ ಮಲ್ಲೇಶ್ವರಂ ಅಲ್ಲಿ 150 ರೂಪೀಸ್ ಭಯ್ಯ. ಇದು ಗಲೀಜ್ ಆಗ್ಬಿಡ್ದೆ. ನ್ಯೂ ಪೀಸ್. ನೆಕ್ಸ್ಟು ಪಬ್ಬಿಗೆ ಎಂತಕರ ಹೋಗ್ಬೇಕಪ್ಪ, ಹೋಗ್ಲೇ ಇಲ್ಲ ಬಂದಾಗಿಂದ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾಳೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಸ್, ಇವತ್ತು ಫಸ್ಟ್ ಡೇ. ನಾನು ಇವಾಗ ಬೀಚ್ಗೆ ಹೋಗ್ತಾ ಇದ್ದೀನಿ. ಜೇನ ದನಿಯೋಳ ನೀನ ಕಣ್ಣೋಳ ಆ ಸಾಂಗಿಗೆ ರೀಲ್ಸ್ ಮಾಡೋಕ್ಕೆ ಅಂತ, ಓಕೆನಾ? ಸೊ ನಾನು ಯಾವ ಔಟ್ಫಿಟ್ ಹಾಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೋಡಿ, ಕ್ರಾಪ್ ಟಾಪ್ ಹಾಕೊಂಡಿದ್ದೀನಿ, ಮತ್ತು ಇದೊಂದು ಶಾರ್ಟ್ಸ್ ಹಾಕಿದ್ದೀನಿ. ಇದ್ರ ಮೇಲೆ ನಾನೊಂದು ಶಾರ್ಟ್ಸ್ ಅಲ್ಲ, ಶರ್ಟ್ ಹಾಕ್ತೀನಿ. ವೆಯ್ಟ್, ಪ್ಲೀಸ್. ಆ್ಯಂಡ್ ಇದು ಪ್ರಿಟ್ಟಿ ಆಗಿರೋ ಇಯರಿಂಗ್ಸ್ ಹಾಕಿದ್ದೀನಿ, ಮತ್ತು ಇದು ನಂದೇ ಗೋಲ್ಡ್ ಚೈನ್ ಹಾಕಿದ್ದೀನಿ, ಮತ್ತು ಬ್ಯಾಂಡ್ ಇದು ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಇಷ್ಟು ಹಾಕಿದ್ದೀನಿ. ಇನ್ನು ಆಲ್ರೆಡಿ 9:35 ಆಗಿಬಿಟ್ಟಿದೆ ಗೈಸ್. ಇನ್ನೂ ಟಿಫನ್ ತಿನ್ನೋಕೆ ಹೋಗಿಲ್ಲ, ಖಾಲಿ ಆಗಿಬಿಡಿದೆ. ಹೀಗೆ ಮಾಡ್ತೀನಿ, ಇಲ್ಲ ಅಂದರೆ ಜಸ್ಟ್ ಇಲ್ಲಿ ಒಂದು ಈ ಥರ ಟೈ ಮಾಡ್ಕೋತೀನಿ, ಸಾರಿ ಬಟನ್ಸ್ ಹಾಕೋತೀನಿ ಹಿಂಗೆ. ಇದಕ್ಕೆ ಇದೊಂಥರ ಆಫೀಸ್ ಹುಡುಗಿ ಥರ ಕಾಣಿಸುತ್ತೆ, ಅದಕ್ಕೆ ಇದು ಬಿಟ್ಟು, ಇಲ್ಲ ಅಂತಂದರೆ ಹೀಗೆ ಈ ಥರ ಟೈ ಮಾಡೋಣ ಅಂತ ಹೇಳಿ. ಈ ಶಾರ್ಟ್ಸ್, ಅಯ್ಯೋ ಶಾರ್ಟ್ಸ್ ಚೆನ್ನಾಗಿದೆ ಅಲ್ವಾ ಗೈಸ್? ಜೇನ ಕಣ್ಣೋಳ ವಾ, ಎಷ್ಟು ಬಿಸಿಲು ಗೊತ್ತಾ ಗೋವಾ. ಆಚೆ ಬಂದರೆ ನೋಡಿ ಗೈಸ್, ಕ್ಯೂಪ ಆಚೆ ಬಂದರೆ ಹೆಂಗೆ ಕಾಣ್ತಿದ್ದೀನಿ ನೋಡಿ, ಡಾರ್ಕ್ ಇಲ್ಲಿ ಫುಲ್ ಬಿಸಿಲು ಗುರು. ಸೊ ಎಸ್, ಇವಾಗ ಹೊರಡಬೇಕು, ಟೈಮ್ ಗೈಸ್. ನನ್ನ ಔಟ್ಫಿಟ್ ನೀಟಾಗಿ ನೋಡ್ಕೊಂಬಿಡಿ. ಬ್ಲ್ಯಾಕ್ ಟಿ ಟಾಪ್, ಶಾರ್ಟ್ಸ್, ಶೂ ಹಾಕಿದ್ದೀನಿ. ಸಾಕ್ಸ್ ಯಾವುದೋ ಒಂದು ಇರಲಿ ಅಂತ, ಫುಲ್ ಓವರ್ ಟ್ಯಾನ್ ಆಗಿಬಿಡ್ತೀನಿ ಅಂತೇಳಿ. ಸೊ ಪೂಮ ಶೂ ಹಾಕಿದ್ದೀನಿ, ಸ್ವಲ್ಪ ಗಲೀಜ್ ಆಗಿಬಿಡಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಇವಾಗ ಫಸ್ಟ್ ಟಿಫನ್ ಮಾಡಿ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ, ನಿನ್ನೆಯಿಂದ ಎಲ್ಲೂ ಹೋಗಿಲ್ಲ, ಏನೂ ಮಾಡಿಲ್ಲ. ಸೊ ಐ ಥಿಂಕ್ ದಿಸ್ ಔಟ್ಫಿಟ್ ಇಸ್ ಗುಡ್ ಫಾರ್ ಮೀ ಗೈಸ್. ಫೈನಲಿ ಟಿಫನಿಗೆ ಬಂದಿದ್ದೀನಿ. ಇವತ್ತು ನಮಗೆ ಕೊಟ್ಟಿರೋದು ಪಾವ್ ಮತ್ತು ಇದು ಚೂರು ಗ್ರೇವಿ ಥರ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಆಮ್ಲೆಟ್ ಬೇಕಂತ ಹೇಳಿದ್ದೀವಿ, ಆ್ಯಂಡ್ ಒಂದು ಕಾಫಿ ಇಲ್ಲಿ ಕಾಂಪ್ಲಿಮೆಂಟ್ರಿ ಇದೆ. ಸೊ ಇದಕ್ಕೆ ಒಂದು ಹಾಕೋಬೇಕು. ಥ್ಯಾಂಕ್ ಯು ಸರ್. ಮೈ ಫೇವ್ರೆಟ್ ಕಾಫಿ. ಇದು ಹಾಕ್ಕೊಂಡು ಏನು ಗೊತ್ತಾ, ನಮ್ಮ ಮನೇಲಿ ಮಾಡ್ತೀವಲ್ಲ ಅವರೆಕಾಳು ಸಾಂಬಾರು ಥರ ಹಂಗೆ. ಮತ್ತು ನಾವು ಎಗ್ ಆಮ್ಲೆಟ್ ಆರ್ಡ್ರ್ ಮಾಡಿದ್ವಿ. ಸೊ ಆಮ್ಲೆಟ್ ಕೂಡ ಬಂತು, ಅದನ್ನು ಕೂಡ ತಿಂದ್ವಿ, ಚೆನ್ನಾಗಿತ್ತು. ಫುಡ್ ಸಖತ್ತಾಗಿದೆ ಗೈಸ್. ನಾವೀಗ ಬೈಕ್ ತೊಗೊಳ್ಳೋಣ ಅಂತ ಬಂದ್ವಿ. ನಿನ್ನೆ ತೊಗೊಂಡಿಲ್ಲ, ಯಾಕಂತಂದರೆ ಸುಮ್ಮನೆ ನೈಟ್ ಬಂದಿದ್ವಿ ಅಲ್ವಾ, ತೊಗೊಂಡ್ರು ನೈಟೆಲ್ಲ ವೇಸ್ಟ್ ಆಗುತ್ತೆ, ಒನ್ ಡೇ ಪೇ ಮಾಡಬೇಕಲ್ಲ ಅಂತೇಳಿ. ಸೊ ಬೈಕ್ ಸರ್ಚ್ ಮಾಡೋಕೆ ಹೋಗ್ತಿದ್ದೀವಿ. ಒಂದು ಕಡೆ ಕೇಳಿದ್ವಿ, 3 to 4 days ಇರ್ತೀವಿ, ಒಂದು 300 ರೂಪೀಸ್ಗೆ ಕೊಡಿ ಅಂತ. ಅವರು ಇಲ್ಲ 400 500 ಅಂತ ಹೇಳ್ತಿದ್ದಾರೆ. ಏನು ಬೈಕಿಗೆ 500? ಬಬ್ಬಬ್ಬಬ್ಬ. ಅದಕ್ಕೆ ಸರ್ಚ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡೋಣ, ಸಿಕ್ಕಿದ್ರೆ ಹೇಳ್ತೀನಿ ಯಾವ್ದು ಸಿಗಲೇಬೇಕು. ಯಾಕಂದರೆ ಇವಾಗ ನಾವು ತೊಗೊಬೇಕು, ಇವಾಗ ನಡ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ, ಬಿಕಾಸ್ ಬೇಗ ಪ್ಲೇಸಸ್ ಕವರ್ ಮಾಡಬೇಕಲ್ವಾ. ಹಾಗಾಗಿ ಗೈಸ್ ಇದೊಂದು ಬೈಕ್ ನೋಡಿದ್ದೀವಿ ನಾವು, ಇದೇ ನಂಬರ್ ಪ್ಲೇಟೇ ಇಲ್ಲ, ಇದಿದ್ರೆ ಸಾಕು ಬಿಡಿ.
ಇದು 300 ಅಂತೆ ಪರ್ ಡೇ. ನೋಡ ತಗೊತಾ ಇದೀವಿ ಇದನ್ನ, ಏನಾಗುತ್ತೆ ನೋಡಿ ಗೈಸ್. ಯಾಕೋ ನಾವು ಸೆಲೆಕ್ಟ್ ಮಾಡಿರೋ ಗಾಡಿ ವರ್ಕೇ ಆಗ್ತಾ ಇಲ್ಲ. ಸೆಲ್ಫ್ ಹೊಡಿತಾ ಇದ್ದಾರೆ ಆದರೂ ವರ್ಕ್ ಆಗ್ತಾ ಇಲ್ಲ. ಮಳೆಯಲ್ಲಿ ನಿಲ್ಲಿಸಿ ರೈನಿ ಪ್ರಾಬ್ಲಮ್. ಮಳೆ ಬಾರಿಶ್. ಸೊ ಸ್ಟಾರ್ಟೇ ಐತೆ ಇಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ ಇವಾಗ ಸ್ಟಾರ್ಟ್ ಆದ್ರೆ ತಗೊಂಡೋಗ್ಬಿಟ್ರೆ ಎಲ್ಲರೂ ಅರ್ಧ ನಿಂತೋದ್ರೆ ಏನು ಮಾಡೋದು? ಅಯ್ಯೋ ಕರ್ಮ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಬನ್ನಿ ಈ ಕಡೆ ಬರೋ, ಈ ಕಡೆ ಬಾ ಗೈಸ್. ಏನು ಗೊತ್ತಾ, ಗಾಡಿ ಕಿಕ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಅಂತ ಇವಾಗ ಆಗ್ತಿಲ್ಲ ಗೈಸ್. ಫೈನಲಿ ಈ ಗಾಡಿ ಸ್ಟಾರ್ಟ್ ಆಗಲಿಲ್ಲ, ವೇಸ್ಟ್ ಆಯಿತು. ಪೆಟ್ರೋಲ್ ಎಲ್ಲ ಹಾಕಿದ್ವಿ, 1 ಲೀಟ್ರ್ ವೇಸ್ಟ್ ಆಯ್ತು. ಈ ಗಾಡಿ ಇವಾಗ ತಗೊಂಡ್ವಿ ನಾವು. ಸೊ ಇವಾಗ ಇದರಲ್ಲೇ ಹೋಗ್ಬೇಕು ನಾವೀಗ. ಇಲ್ಲೊಂಚೂರು ತೂತ ಆಗಿದೆ, ಪರವಾಗಿಲ್ಲ. ಈಗ ಇದರಲ್ಲೇ ನಾವು ಫುಲ್ ಓಡಾಡೋದು. ಆದರೆ ಈ ಗಾಡಿ ಸ್ವಲ್ಪ ಎಲ್ಲ ಹಳೇದಾಗ್ಬಿಟ್ಟೈತೆ ಕಣೋ. ಇವಾಗ ನಾವು ಕಾಂಡೋಲಿಯಂ ಬೀಚ್ಗೆ ಹೋಗ್ತಾ ಇದ್ದೀವಿ, ನೀವು ನೋಡ್ಬೋದು. ಪಾರ್ಕಿಂಗ್ ಬೇರೆ ಇಲ್ಲ ಇಲ್ಲಿ, ಪಾರ್ಕಿಂಗು ಆ ಕಡೆ 50 ರೂಪೀಸ್ ಕೊಟ್ಟು ಪಾರ್ಕ್ ಮಾಡಬೇಕು. ಯೋ ಗಾಯ್ಸ್, ನಿಂತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ. ಅಪ್ಪ ಮ್ಯಾಂಗೋ ಸ್ವಲ್ಪ ಹಾಕಿ ಸಾಕು, ಸ್ವಲ್ಪ ಹಾಕಿ. ತೋಡ ಸ್ವಲ್ಪ ಎಷ್ಟು ಆಂಟಿ? ಕಿತ್ನಾ? 50 ರೂಪೀಸ್. ಯಪ್ಪ ನೀರು ನೋಡಿ ಹೆಂಗ್ ಅಲೆಗಳು ಬರ್ತಿದೆ ಅಂತ ಹೇಳಿ. ಅದಕ್ಕೆ ಇವರು ಬೀಚ್ ಒಳಗಡೆ ಬಿಡಿ. ಆ ಕಡೆ ಎಲ್ಲ ನೋಡಿದ್ರೆ ಎಷ್ಟು ಭಯ, ರಿಯಲ್ ಆಗಿ ನೋಡಿದ್ರೆ ಫುಲ್ ಭಯ ಆಗುತ್ತೆ ಗೈಸ್. ನೋ ಬೀಚ್ ಜೊತೆ ಆಟ ಆಡೋಣ ಬನ್ನಿ. ಚೆನ್ನಾಗಿತ್ತಲ್ವಾ? ಲೈಕ್ ಈ ಅಫಿಷಿಯಲ್ಸ್ ಬಂದ್ಬಿಟ್ರಂತೂ ಅಂದರೆ AC ಬಿಟ್ಟು ಇರೋದೇ ಇಲ್ಲ. 1 ಸೆಕೆಂಡ್ ಅಂತಾರೆ ಗೊತ್ತಾ, ಅವ್ರು ಬಂದ್ಬಿಟ್ರೆ ನಿಜ ಇರೋಕ್ಕಾಗಲ್ಲ. ಹಾಲೆ ಎಷ್ಟು ಟ್ಯಾನ್ ಆಗಿದ್ದೀನಿ ನೋಡಿ ನಾನು. ಅಮ್ಮ ಎಷ್ಟು ಥರ ಶಾಖ, ಬಿಸಿ ಕಾವು. ಈಗ ಎಳ್ಳೀರು ಕುಡಿದ್ರು ಏನೂ ಯೂಸ್ ಇಲ್ಲ. ಅಯ್ಯೋ ದೇವ್ರೆ, ಇವೊಂದು ರೀಲ್ಸ್ ಮಾಡಿ ಹೋಗಿ ನೆಮ್ಮದಿಯಾಗಿ ಮಲ್ಕೊಂಬಿಟ್ರೆ ಸಾಕನಿಸ್ತೈತೆ ಗೈಸ್. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ನೋಡಿ. ಎಷ್ಟು ಮಳೆ ಬರ್ತಿದೆ, ತುಂಬ ಬಿಸಿಲಿತ್ತು, ಮಳೆ ಬರ್ತಿದೆ. ಅಟ್ಲೀಸ್ಟ್ ಮಳೆಯಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಬಟ್ ಈ ಥರ ಔಟ್ಫಿಟ್ಟಲ್ಲಿ ಮಳೆ ಚೆನ್ನಾಗಿ ಕಾಣಲ್ಲ. ಮಾಡೋದಿದೆ ಅಯ್ಯೋ ಆಲೆ ಎಲ್ಲ ನನಗೆ ಫುಲ್ಲು ತಲೆ ಕೈ ಮೈ ಎಲ್ಲ ಅಂಟಿಸ್ತಿದೆ, ಅಂಟು ಕುತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಇಲ್ಲೆಲ್ಲೂ. 2 ವೀಲರ್ ತೊಗೊಂಡ್ಬಿಟ್ಟಿದ್ದೀವಿ. ಈಗ ಮನೆಗೆ ಹೋಗೋಕ್ಕಾಗ್ತಿಲ್ಲ, ಅಂಬ್ರೆಲ್ಲ ಇಲ್ಲ, ಏನಿಲ್ಲ. ಒಂದು ಛತ್ರಿ ಇದ್ರಾರು ಹಿಡ್ಕೊಂಡು ಹಿಂಗೆ ಹೋಗ್ಬೋದಿತ್ತು. ಪಾಪ ನಾವು ಓಕೆ. ಅಲ್ಲಿ ನೋಡಿ ಆ ನಾಯಿನೂ ಪಾಪ, ಆ ನಾಯಿ ನೋಡಿ, ಬನ್ನಿ ಆ ನಾಯಿ ನೋಡಿ ಪಾಪ. ಆ ನಾಯಿ ಏನಪ್ಪ ಮಾಡಿತ್ತು ತಪ್ಪು? ಅದಕ್ಕೇನಾದರೂ ಫುಡ್ ಹಾಕೋಣ ಅಂದರೆ ಇಲ್ಲೇನು ಫುಡ್ಡೂ ಇಲ್ಲ. ಫುಲ್ ಮಳೆ ಮಳೆಯೋ ಮಳೆ. ಗೈಸ್ ಇಲ್ಲಿ ಗಾಗಲ್ಸ್, ಬಟ್ಟೆ ಮತ್ತು ಛತ್ರಿ ಎಲ್ಲ ಇದೆ.
ಛತ್ರಿ ತಗೊಳ್ಳೋಣ ಅಂತ ಬಂದ್ವಿ. ಫುಲ್ ಬ್ಲ್ಯಾಕ್ ಬೇಡ, ಫುಲ್ ಬ್ಲ್ಯಾಕ್ ನೈಚೈ, ಬ್ಲ್ಯಾಕ್ ನೈಚೈ. ಹಾಂ, ರೆಡ್ ಆರ್ ಬ್ಲೂ ಆರ್ ವೈಟ್. ಇಲ್ಲೊಂದು ಗಾಗಲ್ಸ್ ಇದೆ, ಚೆನ್ನಾಗಿ ಕಾಣಿಸುತ್ತಾ ನೋಡೋಣ. ಜಾತ್ರೆ ಗಾಗಲ್ಸ್ ಚೆನ್ನಾಗಿದೆಯಾ? ನನ್ನ ಹತ್ರ ಆಲ್ರೆಡಿ ವೈಟ್ ಇರೋದ್ರಿಂದ ನನ್ನ ಹತ್ರ ಬ್ರ್ಯಾಂಡೆಡ್ ವೈಟ್ ಇದೆ. ಸೊ ಬೇರೆ ಚೂಸ್ ಮಾಡೋಣ ಯಾವುದಾದ್ರೂ. ಇಲ್ಲಿ ಇದು ಚೆನ್ನಾಗಿದೆ ಭಯ್ಯ. ಕಿತ್ನಾ? 100. ವೆಯ್ಟ್ ಇದು ಕೊಡಿ. ಓಹೋ, ಚೆನ್ನಾಗಿದ್ಯಾ? ಐ ಥಿಂಕ್ ಇಟ್ಸ್ ಟು ಗುಡ್. ಸೂಪರ್ ಆಗಿದೆ. ಮತ್ತೆ ಒಂದೆರಡು ಶಾರ್ಟ್ಸ್ ತೊಗೊಬೇಕು. ಇಲ್ಲಿ ನೋಡಿ, ಈ ಥರ ಶಾರ್ಟ್ಸ್ ಇಲ್ಲಿ ನೋಡಿ, ಹಿಂದೆ ಇದೆ ನೋಡಿ, ಚೆನ್ನಾಗಿದೆ. ಬಟ್ ನನ್ನ ಹತ್ರ ಬ್ಲೂ ತುಂಬ ಆದಷ್ಟು ಬ್ಲೂನೇ ಇದೆ ನನ್ನ ಹತ್ರ. ಏಯ್ ಚೆನ್ನಾಗಿದೆ ಭಯ. ಕಿತ್ತ ಬಾರ್ಗಿನ್ ಮಾಡಿ ಹೇಳಿ ಭಯ್ಯ. ಇದು ಗಲೀಜ್ ಆಗ್ಬಿಡ್ದೆ. एक न्यू पीस नहीं, यही है. ಫುಲ್ ಗಲೀಜ್ ಹಿಂದಿ ಬರಲ್ಲ, ಹೆಂಗೋ ಮ್ಯಾನೇಜ್ ಮಾಡಬೇಕು. ಕಾಗಲ್ಸ್ ಚೆನ್ನಾಗಿದೆಯಾ? ಹಾಂ, ಕಾಗಲ್ಸ್ ಸೂಪರ್ ಅಚ್ಚಾ ಹೈ. ಐ ಫ್ರಮ್ ಬ್ಯಾಂಗ್ಳೂರ್. ಐ ನೋ ಕನ್ನಡ ಬರುತ್ತೆ, ಹಿಂದಿ ಬರಲ್ಲ. ನಿಮಗೆ ಕನ್ನಡ ಬರಲ್ಲ, ನಮಗೆ ಹಿಂದಿ ಬರಲ್ಲ. ಸೊ ನೋಡೋಣ ಗೈಸ್, ಈಗ ಬಟ್ಟೆ ತಗೊತೀನಲ್ಲ, ಹೇಳ್ತೀನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನನಗೆ ಇಲ್ಲಿ ಏನು ರೀಲ್ಸ್ ಮಾಡಬೇಕು ಗೋವಾದಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ರೀಲ್ಸ್ ಮಾಡ್ಬೋದು, ಹೆಂಗೆ ರೀಲ್ಸ್ ಮಾಡ್ಬೋದು ಅಂತ. ಛತ್ರಿ ಹಿಡ್ಕೊಂಡು ಸ್ಲೋ ಮೋಷನ್. ಫೈನಲ್ ಇದು 100 ರುಪೀಸ್ ಅಂತೆ, ಇದು 300 ಅಂತೆ ಛತ್ರಿ. ಸೊ ಬಾರ್ಗಿನ್ ಮಾಡಿ 50 ರುಪೀಸ್ ಕಮ್ಮಿ ಮಾಡಿದ್ದೀನಿ, 350 ರುಪೀಸ್ ಪೇ ಮಾಡಿದೆ. ಸೊ ಬನ್ನಿ ಹೋಗೋಣ ಬಾ. ಸೊ ಗೈಸ್, ಎಷ್ಟು ಬಟ್ಟೆ ತಂದ್ರೂ ಸಾಕಾಗಲ್ಲ. ಶಾಪಿಂಗಿಗೆ ಇವಾಗ ಬಂದಿದ್ದೀವಿ. ಗೋವಾ ಡ್ರೆಸ್ ಅಂದಮೇಲೆ ಜಿಗಿ ಇರಲೇಬೇಕಲ್ವಾ. ಇದೊಂದು ಇಷ್ಟ ಆಗಿದೆ ನನಗೆ. ಸೊ ನೋಡೋಣ ಬನ್ನಿ, ಸೆಟ್ ಮಾಡೋಣ. ಡಿಫ್ರೆಂಟ್ ಅಷ್ಟು ಕಿಡ್ಸ್ ಅನ್ಸುತ್ತೆ. ಇಷ್ಟೆಲ್ಲ ನಾವು ಇದು ಮಾಡಬೇಕು ಗೈಸ್. ಇದಕ್ಕೆ 990 ರುಪೀಸ್ ಅಂತೆ. ಆ್ಯಕ್ಚುಲಿ ಚೆನ್ನಾಗಿದೆ, ನೋಡೋಣ ಬಾರ್ಗಿನ್ ಮಾಡೋಣ. ಲಾಸ್ಟ್ ಪ್ರೈಸ್ ಬೆಂಗಳೂರು, ನಾವು ಕಮ್ಮಿ ಮಾಡಿ. वाइट कितना भैया? कितना है बताओ ना. 490. ಓಹೋ, ಇದೆಲ್ಲ ಜಾಸ್ತಿನೇ ಹೇಳ್ತಾವ್ರೆ. ನೋಡೋಣ, ಸರ್ಚ್ ಮಾಡೋಣ. ಶಾರ್ಟ್ಸ್ ಕೂಡ ತಗೊಬೇಕು, ಈ ಥರದ್ದು ಶಾರ್ಟ್ಸು ಚೆನ್ನಾಗಿ. ಇದು ನೋಡಿ, ಚೆನ್ನಾಗಿದೆ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದ್ದ ನೋಡಿ, ಓ ಇಲ್ಲೆಲ್ಲ ಬೆಂಗಳೂರು ರೈಟ ಇದೆ. 490 ರುಪೀಸ್ ಒಂದು ಶಾರ್ಟ್ಸ್. ಇದು 490ಯಾ? ಇದು ಇಷ್ಟ ಆಯಿತು. ಸೈಜ್ ಎಷ್ಟಪ್ಪ ಇದು? ಸೈಜ್ ಸೈಜ್ 32. ಹಂಗೆ 28 ಬೇಕು. ಸೇಮ್ ಶಾರ್ಟ್ಸಲ್ಲಿ 28 ಇಲ್ವಾ? सर्च सेम शॉर्ट्स. आई वांट सेम शॉर्ट्स. 32 ತುಂಬಾ ಟೈಟ್ ಲೂಸ್ ಆಗಿಬಿಡುತ್ತೆ. ಈ ಲೂಸ್ ಆಗುತ್ತೆ. ಅಟ್ಲೀಸ್ಟ್ 30 ಬೆಲ್ಟ್ ಹಾಕೊಬೋದು. ಇದೊಂಥರ ಚೆನ್ನಾಗಿದೆ ಅಲ್ವಾ? ಬಟ್ ನೋಡಿದ್ರೆ ಈ ಥರ ಇದೆ.
ಇದು ಬೇಡ. ಕ್ವಾಲಿಟಿ ಅಚ್ಚಾ ಮತ್ತೆ ಇಲ್ಲೆಲ್ಲ ಹೋಗ್ಬಿಟ್ಟಿದೆ ಇದು ಫುಲ್ ವಾಶಾ ಯಾಕೆ ये नेकर कितने की भी है? 490 आंटी ಯಾರೋ ಯೂಸ್ ಮಾಡೋರು ಅನಿಸ್ತೈತೆ ನನಗಲ್ವಾ ಇದು ಎಲ್ಲ ತೆಗ್ದಿರೋದಕ್ಕೆ ಭಯ ಇದು ಯೂಸ್ ಮತ್ತೆ ಯಾಕೆ ಇದು ತೆಗ್ದಿರೋದು ಇದು ಒಂಥರ ಚೆನ್ನಾಗಿದೆ ಇದು ಸೇಮ್ ಆಗಿಬಿಡುತ್ತೆ ಬೇಡ ಭಯ ಸೇಮ್ ಶಾರ್ಟ್ಸ್ ಅಲ್ಲಿ 28 ಸೈಜ್ ಕೊಡಿ ಭಯ ಸೇಮ್ ಯಾ ಐ ವಾಂಟ್ ಸೇಮ್ ಶಾರ್ಟ್ 28 32 ಲೂಸ್ ಆಗುತ್ತೆ ಪಕ್ಕ ಆಮೇಲೆ ಹಿಂಗೆ ತಿರ್ಬೇಕು ಎತ್ಕೊಂಡು ತಿರ್ಬೇಕಾಗುತ್ತೆ ಸೊ ನೋಡೋಣ ಯಾವ್ದು ತಗೋತೀನಿ ಅಂತ ಚೂಸ್ ಮಾಡಿ ಹೇಳ್ತೀನಿ ವೆಯ್ಟ್ ಮಾಡಿ ಇಸ್ ಫೈನಲ್ಲಿ ಇದೊಂದು ಶಾರ್ಟ್ಸು ಇದೊಂದು ಟಾಪು ಇದೊಂದು ಶರ್ಟ್ ತಗೊಂಡಿದ್ದೀನಿ ಇಷ್ಟು ಮೂರಕ್ಕೆ ಎಷ್ಟು ಗೊತ್ತಾ ನೋಡೋಣ ತಡೀರಿ ಕಿತ್ನಾ ಐ ಥಿಂಕ್ 2 3 4 5 6 1000 rupees ಇಷ್ಟಕ್ಕೆ ಅನ್ಸುತ್ತೆ ಮೋಸ್ಟ್ಲಿ 930 ಡಿಸ್ಕೌಂಟ್ ಓಕೆ ಗೈಸ್ ಇವಾಗ ಒಂದು ಹ್ಯಾಂಡ್ ಬ್ಯಾಗ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಸೊ ನೋಡೋಣ ಹೇಗಿರುತ್ತೆ ಅಂತ ಬಂದು అంటే कितना 450 क्वालिटी अच्छा है आंटी डिस्काउंट 450 ज़्यादा आंटी 320 rupees ಇದು ಬ್ಯಾಂಗ್ಳೂರು ಮಲ್ಲೇಶ್ವರಮಲ್ಲಿ 150 rupees ನಮಗೆ ಗೊತ್ತು ಬರುತ್ತೆ ಅಂತ ಕೊಡಿ ಆಂಟಿ ಇಲ್ಲಿ 320 rupees ಆ್ಯಂಡ್ ಇನ್ನೂ ತಗೊಳ್ತೀವಿ ವೆಯ್ಟ್ ಮಾಡಿ ಇದ್ದೀನಿ ಗೈಸ್ ಯಾಕೆ ಅಂದರೆ ತಲೆ ಹೀಲ್ಸ್ ಅಲ್ವಾ ಹೀಲ್ಸ್ ಹಾಕ್ಕೊಳಕ್ಕಾಗಲ್ಲಪ್ಪ ನಿಜವಾಗ್ಲೂ ನಿನ್ನೆ ಆ ಹೀಲ್ಸ್ ಹಾಕೊಂಡು ಏರ್ಪೋರ್ಟಲ್ಲಿ ಬಂದು ತಲೆ ನೋವು ಬಂದ್ಬಿಟ್ಟಿದೆ ನನಗೆ ಅಷ್ಟೊಂದು ಸ್ನಾನ ಮಾಡಬೇಕು ತಲೆಯೆಲ್ಲ ಅಂಟಾಗ್ತಿದೆ ಮಳೆ ನೆಂದು 41 ನೋ ಐ ವಾಂಟ್ ಟು ವೈಟ್ ಆರ್ ಪಿಂಕ್ ಕಲರ್ ಹಾಂ 41 ಸುಮ್ಮನೆ ಒಂಚೂರು ಜಾತ್ರೆ ಥರ ಇರಲಿ ಅಂತ 320 rupees ಈಸ್ಕೊಂತೀನಿ ಕೊಡಲಿಲ್ಲ ನಾನು ಅಟ್ಲೀಸ್ಟ್ 350 ಲಾಸ್ಟ್ ಜಾಸ್ತಿ ಕೊಡೋ ಮಗಳೇ ಅಲ್ಲ ನಾನು ಇಲ್ಲೆಲ್ಲ ಅಲ್ಲಿ ಇಲ್ಲಿ ಡಾಕ್ಯುಮೆಂಟ್ಸ್ ಕೇಳ್ತಿರ್ತಾರಲ್ಲ ಕೊಡೋಕ್ಕೆ ಎಲ್ಲ ಪಾಕೆಟಲ್ಲಿ ಇಟ್ಕೊಳಕ್ಕಾಗಲ್ಲ ಕೊಟ್ಟಿವಾ ನೋಡ್ಬಿಟ್ಟಿದ್ದು थोड़ा टाइट करो भैया 41 इल्लोडी मैक्सिमम 41 ಯಾವ ಕಲರ್ ಬ್ಲಾಕ್ ಬೇಡ ಬ್ಲಾಕ್ ಬೇಡ ವೈಟ್ ಆರ್ ಪಿಂಕ್ ಆಫ್ ಮಾಡಿ ಸಾಕು ವಿತೌಟ್ ಸಾಕ್ಸ್ ಹಾಕೋ ಕಂಫರ್ಟ್ ಅಂತೆ ನೋಡೋಣ ಚೆಕ್ ಮಾಡೋಣ थोड़ा टाइट करो भैया ಸೈಜ್ ಸಿಗ್ತಾನೆ ಇಲ್ಲ ಗೈಸ್ ಇದೊಂದು ಬ್ಯಾಂಡ್ ತಗೋತಾ ಇದ್ದೀನಿ ನಾನು ಚೆನ್ನಾಗಿರುತ್ತೆ ಹಾಕೊಳ್ಳೋಕ್ಕೆ ಅಂತ ಹೇಳಿ ಇಷ್ಟು ಇದೆ ಇಲ್ಲಿ ಇದೊಂದೆರಡು ತಗೊಂಬಿಡೋಣ ಎಲ್ಲ ಗಲೀಜಾಗ್ಬಿಟ್ಟಿದೆ
ಮತ್ತು ಇದೊಂದು ಕಲರ್ ಇದು ತಗೊಂಡೆ ನಾನು, ಇಯರಿಂಗ್ಸ್ ತಗೊಂಡೆ, ಬಿಕಾಸ್ ಇದೇ ಥರ ಡ್ರೆಸ್ ಇದೆಯಲ್ಲ ಅದು ಹಾಕೊಳ್ಳೋಕ್ಕೆ ಅಂತ. ತುಂಬ ಇದ್ದಾವೆ ಇಲ್ಲಿ, ಅಪ್ಪ ದೇವ್ರೆ. ಮತ್ತೆಲ್ಲ ಕಾಸ್ಟ್ಲಿ ಗೈಸ್. ಗೋವಾದಲ್ಲಿ ಎಣ್ಣೆ ಬಿಟ್ಟರೆ ಎಲ್ಲ ಕಾಸ್ಟ್ಲಿನೇ ಗೈಸ್. ಈಗ ಮತ್ತೆ ಇನ್ನೊಂದು ಶಾಪಿಗೆ ಬಂದಿದ್ದೀವಿ, ಬಿಕಾಸ್ ಇದು ಐ ಲವ್ ಗೋವಾ ಅಂತ ಇದ್ದಿದೆಯಲ್ಲ, ಈ ಥರ ಸೇಮ್ ಟೀ ಶರ್ಟ್ಸ್ ನನಗೆ ಬೇಕು ಅಂತ ಬಂದಿದ್ದೀನಿ. ಫೈನಲಿ ಸಿಕ್ತು. ಇದೊಂದು ಬ್ಯಾಗ್ ಅದು ತೊಗೊಂಡೆ, ಆಂಟಿ ಕೇಳಿಸ್ಕೊಂಡ್ಬಿಟ್ಟವ್ರೆ 350 ಅಂತ, ಅದಕ್ಕೆ 350 ಕೊಟ್ಬಿಟ್ಟು ಬಂದೆ. ಇದಕ್ಕೆ ಶಾರ್ಟ್ಸ್ ಭಯ್ಯ, ಶಾರ್ಟ್ಸ್ शॉर्ट्स अलग आता है. ಶಾರ್ಟ್ಸ್ ಜೀನ್ಸ್ ಶಾರ್ಟ್ಸ್, हाँ सर, लेडीज जेंट्स. ಲೇಡೀಸ್ हाँ, ಜೀನ್ಸ್ ಶಾರ್ಟ್ಸ್ 650. ऐसा नॉर्मल लेंगे. ಗೈಸ್. ಮತ್ತೆ ಇದೊಂದು ಟೀ ಶರ್ಟ್ಸು, ಇದೊಂದು ಶಾರ್ಟ್ಸು, ಇದೊಂದು ಟೀ ಶರ್ಟ್ಸ್ ತೊಗೊಂಡೆ ಗೈಸ್. ಓಕೆ, ಶಾಪಿಂಗ್ ಮಾಡಿ ತಲೆ ಕೆಟ್ಟೋಗ್ಬಿಟ್ಟು ಫುಡ್ನ ಪಾರ್ಸಲ್ ಮಾಡಿಸ್ಕೊಂಡು ರೂಮಿಗೆ ತೊಗೊಂಡು ಹೋಗ್ತಾಯಿದ್ದೀವಿ. ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ಗೈಸ್, ನಿಜವಾಗ್ಲೂ. ಗೈಸ್ ಫೈನಲಿ ಶಾಪಿಂಗ್ ಆಯಿತು, ಮನೆಗೆ ಬಂದೆ. ಒಬ್ಬ ಸೀರಿಯಸ್ಲಿ ಎಷ್ಟು ಬಿಸಿಲು ಗೊತ್ತಾ ಗೋವಾ. ಅಮ್ಮ ಸುಸ್ತಾಗ್ಬಿಡ್ತು ನನಗೆ. ಇವಾಗ ಶೂ ಎಲ್ಲ ತೆಗೆದು ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಪಬ್ಬಿಗೆ ಎಂತ್ಕರ ಹೋಗ್ಬೇಕಪ್ಪ, ಹೋಗಲೇ ಇಲ್ಲ ಬಂದಾಗಿಂದ. ಸೊ ಇದು ಇವತ್ತಿನ ವಿಡಿಯೋ ಗೈಸ್. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಚಚಾ, ಲವ್ ಯು.